ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ಏನಾದ್ರೂ ಆರ್ಡರ್ ಮಾಡಿರ್ತೀರ, ಆ ಒಂದು ಆರ್ಡರ್ ನಿಮ್ಗೆ ಬಂದಿರುತ್ತೆ. ಆರ್ಡರ್ ಬಂದ 2 ದಿನ ಆಗಿರ್ಬೋದು, 1-2 ದಿನ ಆಗಿರ್ಬೋದು, 1-2 ಗಂಟೆ ಆಗಿರ್ಬೋದು. ನೀವು ಆ ಒಂದು ಆರ್ಡರ್ ಅನ್ನ ಪರ್ಚೇಸ್ ಮಾಡಿರ್ತೀರ. ಆ ಒಂದು ಆರ್ಡರ್ ಅನ್ನ ನೀವು ತಿರ್ಗಾ ರಿಟರ್ನ್ ಮಾಡಬೇಕು. ರಿಟರ್ನ್ ಯಾವ ತರ ಫ್ಲಿಪ್ಕಾರ್ಟ್ ಅಲ್ಲಿ ಅಪ್ಲೈ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದು, ಯಾವ ತರ ಒಂದು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದು, ನಿಮಗೆ ರಿಟರ್ನ್ ದುಡ್ಡು ಯಾವ ತರ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ, ಕೇವಲ 1-2 ಸ್ಟೆಪ್ಸ್ ಗಳಲ್ಲಿ 1-2 ನಿಮಿಷದಲ್ಲಿ ರಿಟರ್ನ್ ಅಪ್ಲೈ ಮಾಡ್ಕೋಬಹುದು. ಫ್ಲಿಪ್ಕಾರ್ಟ್ ಅಲ್ಲಿ ಏನಾದ್ರೂ ಆರ್ಡರ್ ಮಾಡಿ ಪರ್ಚೇಸ್ ಮಾಡಿದ್ರೆ ಅದನ್ನ ಯಾವ ತರ ರಿಟರ್ನ್ ಹಾಕೋದಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಅಲ್ಲಿ ಫ್ಲಿಪ್ಕಾರ್ಟ್ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಫ್ಲಿಪ್ಕಾರ್ಟ್ ಆಪ್ ಓಪನ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು. ಇಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ ಒಂದು ಅಕೌಂಟ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು. ಟಾಪ್ ಡೀಲ್ಸ್ ಪಕ್ಕದಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಅಕೌಂಟ್ ಬಂದಿರುವಂತದ್ದು. ಇಲ್ಲಿ ಮೊದಲ ಆಪ್ಷನ್ ನಮ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು ಸ್ನೇಹಿತರೆ, ಆರ್ಡರ್ಸ್ ಅಂತ. ಇಲ್ಲಿ ಮೊದಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಇಲ್ಲಿಯವರೆಗೂ ಏನೇನ್ ಆರ್ಡರ್ ಮಾಡಿದಿರಾ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬರ್ತಾ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಿನ್ನೆ ಒಂದು ಶರ್ಟ್ ಆರ್ಡರ್ ಮಾಡಿದೆ, ಅದು ನನಗೆ ಬಂದಿರುವಂತದ್ದು. ಅದನ್ನು ನಾನು ನಿನ್ನೆ ನನಗೆ ಅದು ಡೆಲಿವರಿ ಆಗಿತ್ತು, ಆದ್ರೆ ಇವತ್ತು ನಾನು ಅದನ್ನ ರಿಟರ್ನ್ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ. ಯಾವ ತರ ರಿಟರ್ನ್ ಮಾಡೋದು ಅಂದ್ರೆ, ನೀವು ಯಾವ ಒಂದು ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಬೇಕು, ಆ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಫುಲ್ ಡೀಟೇಲ್ಸ್ ಬರ್ತಾ ಇರುವಂತದ್ದು. ಯಾವಾಗ ಆರ್ಡರ್ ಆಗಿದೆ, ಯಾವ ಒಂದು ಪ್ರೈಸ್ ಗೆ ಆರ್ಡರ್ ಆಗಿದೆ, ಯಾವಾಗ ನೀವು ಪರ್ಚೇಸ್ ಮಾಡಿದೀರಾ ಅಂತ, ಯಾವಾಗ ನೀವು ಪರ್ಚೇಸ್ ಮಾಡಿದೀರಾ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ಡೀಟೇಲ್ಸ್ ಬರ್ತಾ ಇರುವಂತದ್ದು. ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ ಟಾಪ್ ಅಲ್ಲಿ ನಮ್ಗೊಂದು ಆಪ್ಷನ್ ಕಾಣ್ತಾ ಇರುವಂತದ್ದು ಹೆಲ್ಪ್ ಅಂತ. ಈ ಒಂದು ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ 3 ಆಪ್ಷನ್ ಬಂದಿರುವಂತದ್ದು. ರಿಟರ್ನ್ ದಿಸ್ ಐಟಮ್, ಡೌನ್ಲೋಡ್ ಇನ್ವಾಯ್ಸ್, ಚಾಟ್ ವಿತ್ ಅಸ್ ಅಂತ. ಮೊದಲ ಆಪ್ಷನ್ ಬಂದ್ಬಿಟ್ಟು ರಿಟರ್ನ್ ಅಪ್ಲೈ ಮಾಡೋದು. ಎರಡನೇ ಆಪ್ಷನ್ ಬಂದ್ಬಿಟ್ಟು ಅದರ ಒಂದು ಬಿಲ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು. ಇನ್ನ 3ನೇ ಆಪ್ಷನ್ ಬಂದ್ಬಿಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಮಾಡೋದು. ಇಲ್ಲಿ ಮೊದಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಟರ್ನ್ ದಿಸ್ ಐಟಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಟರ್ನ್ ದಿಸ್ ಐಟಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಯಾವ ಒಂದು ರೀಸನ್ ಗೆ ನೀವು ರಿಟರ್ನ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬಂದಿರುವಂತದ್ದು ಸ್ನೇಹಿತರೆ. ಇಲ್ಲಿ ರೀಸನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಒಂದು ರೀಸನ್ ಗೆ ನೀವು ಇಲ್ಲಿ ರಿಟರ್ನ್ ಅಪ್ಲೈ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಮೊದಲ ಆಪ್ಷನ್ ಬಂದ್ಬಿಟ್ಟು ಪ್ರಾಡಕ್ಟ್ ಇಸ್ ಮಿಸ್ಸಿಂಗ್ ಇನ್ ದಿ ಪ್ಯಾಕೇಜ್ ಅಂದ್ರೆ ಬಾಕ್ಸ್ ಅಲ್ಲಿ ಆ ಒಂದು ಪ್ರಾಡಕ್ಟ್ ಇಲ್ಲ ಅಂತ ಮೊದಲ ಆಪ್ಷನ್ ಇರುವಂತದ್ದು. ರಿಸೀವ್ ಎ ಬ್ರೋಕನ್ ಆರ್ ಡ್ಯಾಮೇಜ್ ಐಟಮ್ ಅಂತ ಸೆಕೆಂಡ್ ಆಪ್ಷನ್ ಇರುವಂತದ್ದು. ಡೋಂಟ್ ವಾಂಟ್ ದಿ ಪ್ರಾಡಕ್ಟ್ ಅಂತ ಇರುವಂತದ್ದು, ಅಂದ್ರೆ ಪ್ರಾಡಕ್ಟ್ ನಿಮ್ಗೆ ಬೇಡ ಅಂತ. ರಿಸೀವ್ಡ್ ಎ ರಾಂಗ್ ಐಟಮ್, ಬೇರೆ ಐಟಮ್ ಆರ್ಡರ್ ಮಾಡಿರ್ತೀರ ಆದ್ರೆ ಬೇರೆ ಐಟಮ್ ಇಲ್ಲಿ ಬಂದಿರುತ್ತೆ ಅಂತ ಥರ್ಡ್ ಆಪ್ಷನ್ ಬಂದಿರುವಂತದ್ದು. ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ನಾಟ್ ಆಸ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಕ್ವಾಲಿಟಿ ಕಡಿಮೆ ಇರುವಂತದ್ದು. ನಿಮ್ಗೆ ಯಾವ ಒಂದು ರೀಸನ್ ಗೆ ನೀವು ರಿಟರ್ನ್ ಅಪ್ಲೈ ಮಾಡ್ತಾ ಇದ್ದೀರಾ, ಇಲ್ಲಿ ಮಿನಿಮಮ್ ಒಂದು ರೀಸನ್ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಯಾವ್ದಾದ್ರು ಒಂದು ರೀಸನ್ ಅನ್ನ ಚೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಸೀವ್ಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ ಅಂತ ಇಲ್ಲಿ ಇರುವಂತದ್ದು. ಸೈಜ್ ರಿಸೀವ್ಡ್ ಡಿಫ್ರೆಂಟ್ ಫ್ರಮ್ ದಿ ಆರ್ಡರ್ ಅಂತ ಇರುವಂತದ್ದು. ಯಾವ ಒಂದು ರೀಸನ್ ಅಂತ ಇಲ್ಲಿ ಚೂಸ್ ಮಾಡ್ಕೊಂಡ್ಬಿಟ್ಟು ಏನಾದ್ರು ಒಂದು ಕಾಮೆಂಟ್ ಇದ್ರೆ ಕಾಮೆಂಟ್ ಮೂಲಕ ಏನಾದ್ರು ಒಂದು ಮಿಸ್ ಮ್ಯಾಚ್ಡ್ ಅಂತ ಈ ತರ ಏನಾದ್ರು ಟೈಪ್ ಮಾಡೋದಿದ್ರೆ ಟೈಪ್ ಮಾಡಿ. ಈ ತರ ಮಿಸ್ ಮ್ಯಾಚ್ಡ್ ಆಗಿರ್ಬೋದು, ಏನೇ ಒಂದು ರೀಸನ್ ಇದ್ರು ಟೈಪ್ ಮಾಡಿ. ಟೈಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆ ಒಂದು ಇಮೇಜ್ ಅನ್ನ ನೀವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಪ್ರಾಡಕ್ಟ್ ಇಮೇಜ್ ಅನ್ನ ನೀವು ಇಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಕ್ವೆಸ್ಟ್ ರಿಟರ್ನ್ ಅಂತ ಬರ್ತಾ ಇರುವಂತದ್ದು. ಇಲ್ಲಿ ರಿಕ್ವೆಸ್ಟ್ ರಿಟರ್ನ್ ಅಂತ ಬರ್ತಾ ಇರುವಂತದ್ದು. ವಾಟ್ ಡು ಯು ವಾಂಟ್ ಇನ್ ರಿಟರ್ನ್ ಅಂತ ಬಂದಿರುವಂತದ್ದು. ಮೊದಲ ಆಪ್ಷನ್ ಬಂದ್ಬಿಟ್ಟು, ಅಂದ್ರೆ ಇದರ ಮೀನಿಂಗ್ ಏನಪ್ಪಾ ಅಂದ್ರೆ, ನೀವು ರಿಟರ್ನ್ ಹಾಕಿರ್ತಿರಲ್ಲ ಅದರ ಬದಲಿಗೆ ನಿಮ್ಗೆ ಏನು ಬೇಕು. ಮೊದಲ ಆಪ್ಷನ್ ಬಂದ್ಬಿಟ್ಟು ಎಕ್ಸ್ಚೇಂಜ್, ಅಂದ್ರೆ ಬೇರೆ ಶರ್ಟ್ ನಿಮ್ಗೆ ಬರುತ್ತೆ. ರಿಫಂಡ್, ಆ ಒಂದು ಅಕೌಂಟ್ ಆ ಒಂದು ಪ್ರಾಡಕ್ಟ್ ನ ಪ್ರೈಸ್, ನೀವು ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಶರ್ಟ್ ನಾನು 300 rupees ಗೆ ಆರ್ಡರ್ ಮಾಡಿದ್ರೆ 300 rupees ನಿಮ್ಮ ಒಂದು ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ. ರಿಪ್ಲೇಸ್ಮೆಂಟ್ ಅಂದ್ರೆ ಬೇರೆ ಪ್ರಾಡಕ್ಟ್ ನಿಮ್ಗೆ ಬರುತ್ತೆ ಸ್ನೇಹಿತರೆ. ರಿಪ್ಲೇಸ್ಮೆಂಟ್ ಅಂದ್ರೆ ಅದೇ ಒಂದು ಬದಲಿಗೆ ಬೇರೆ ಒಂದು ಪ್ರಾಡಕ್ಟ್ ನಿಮ್ಗೆ ಪರ್ಚೇಸ್ ಮಾಡಿ ಕೊಡ್ತಾರೆ. ಇಷ್ಟು ಮಾಡಿಬಿಟ್ಟು ಇಲ್ಲಿ ಅಡ್ರೆಸ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಕೆಂಡ್ ಆಪ್ಷನ್ ರಿಫಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರಿಫಂಡ್ ನೀವೇನಾದ್ರೂ ಅಕೌಂಟ್ ಗೆ ಜಮಾ ಆಗುತ್ತೆ ಸ್ನೇಹಿತರೆ, ಅದು ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ. 261 will be transferred to your bank account. 12 super coins will be refunded to your account ಅಂತ ರಿಫಂಡ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ರಿಫಂಡ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು. ನಿಮ್ಮ ಒಂದು ಮನೆಗೆ ಬಂದು ನಿಮ್ಮ ಒಂದು ಡೆಲಿವರಿ ಆಗಿರೋ ಅಡ್ರೆಸ್ ಗೆ ಬಂದು ಕಲೆಕ್ಟ್ ಮಾಡಿ ನಿಮ್ಮ ಒಂದು ಅಮೌಂಟ್ ಅನ್ನ ನೀವು ನಿಮ್ಮ ಒಂದು ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತೆ ಏನಾದ್ರೂ ನೀವು ಎಕ್ಸ್ಚೇಂಜ್ ಮಾಡಿದ್ರೆ ಬೇರೆ ಪ್ರೈಸ್ ಗೆ ಅದೇ ಪ್ರೈಸ್ ಗೆ ಬೇರೆ ಪೀಸ್ ಅನ್ನ ನಿಮ್ಗೆ ಡೆಲಿವರಿ ಮಾಡ್ತಾರೆ ಅಂತ ಹೇಳ್ತಾ
ಏನೇ ಒಂದು ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ರಿಟರ್ನ್ ಮಾಡೋದು ಯಾವ ತರ ಅಂತ ಗೊತ್ತಾಗ್ಲಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಮರಿದೇ ಲೈಕ್ ಮಾಡಿ, ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.